ನಮಸ್ಕಾರ ವೀಕ್ಷಕರೇ. ಅದೊಂದು ಕಾಲ ಇತ್ತು. ತಮಿಳುನಾಡಿನಲ್ಲಿ ಬಿಜೆಪಿ ಸಮಾವೇಶ ನಡೆದ್ರೆ ಸೀಟ್ ಫುಲ್ ಆಗೋದಿರ್ಲಿ, ಮುಂದಿನ 2 ಸಾಲಲ್ಲಿ ಜನ ಕೂತ್ರೆ ಅದೇ ಹೆಚ್ಚು ಅನ್ನೋ ಹಾಗೆ. ಡಿಎಂಕೆ ಎಐಎಡಿಎಂಕೆ ಪಕ್ಷಗಳಂತೂ ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸಬೇಕು ಅಂದ್ರೆ ತಮಿಳುನಾಡಲ್ಲಿ ಬಿಜೆಪಿ ಕಾರ್ಯಕ್ರಮದ ವಿಡಿಯೋಗಳನ್ನ ಮಾಡಿ ಜನರೇ ಬರ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಹರಿಬಿಟ್ಟು ಕಿಂಡಲ್ ಮಾಡ್ತಾ ಇದ್ರು. ಆದ್ರೆ ಈಗ ಸನ್ನಿವೇಶ ಕಂಪ್ಲೀಟ್ ರಿವರ್ಸ್ ಆಗಿದೆ. ಕಾಲ ಒಂದೇ ತರ ಇರೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಅನ್ನೋ ಹಾಗೆ ತಮಿಳುನಾಡಿನ ರಾಜಕಾರಣದಲ್ಲಿ ಪ್ರಬಲ ಗಾಳಿ ಬೀಸ್ತಾ ಇದೆ. ಅಣ್ಣಾಮಲೈ ಮುನ್ನಡೆಸ್ತಾ ಇರೋ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಇದೆಲ್ಲದರ ಚಿತ್ರಣವನ್ನ ಜಗತ್ತಿಗೆ ಬಿಚ್ಚಿಡ್ತಾ ಇದೆ. ಯಾತ್ರೆ ವೇಳೆ ನಾನಾ ರೀತಿಯ ಸಮಾವೇಶಗಳನ್ನ ಕೈಗೊಳ್ಳಲಾಗ್ತಾ ಇದ್ದು, ಕೂರೋದಕ್ಕೆ ಇರ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ ಅನ್ನೋ ರೇಂಜ್ಗೆ ಜನ ಸೇರ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ತಮಿಳುನಾಡಿನ ನಾರಿ ಶಕ್ತಿ ಅಣ್ಣಾಮಲೈ ಬೆನ್ನಿಗೆ ನಿಂತಿದೆ ಅನ್ನೋದು. ಹೌದು, ಮಹಿಳೆಯರಿಗಾಗಿ ಮಾಡಿದ ಕಾರ್ಯಕ್ರಮದಲ್ಲಿ ಸೇರಿದ್ದ ನಾರಿ ಶಕ್ತಿಯನ್ನ ಕಂಡು ಎದುರಾಳಿಗಳು ದಂಗಾಗ್ತಾ ಇದ್ದಾರೆ. ಹಾಗಿದ್ರೆ ಈ ಮಟ್ಟದ ಬೆಳವಣಿಗೆ ಆಗ್ತಾ ಇರೋದು ಹೇಗೆ? ಅಣ್ಣಾಮಲೈ ಯಾತ್ರೆ ಹೇಗೆ ಸಾಗ್ತಾ ಇದೆ? ತಮಿಳುನಾಡಿನಲ್ಲಿ ಬಿಜೆಪಿಗೆ ಸ್ತ್ರೀ ಶಕ್ತಿಯ ಬೆಂಬಲ ಹೇಗಿದೆ? ಎಲ್ಲವನ್ನ 1 by 1 ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಮೂಲಕ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಕ್ರಾಂತಿ ಮಾಡ್ತಾ ಇದ್ದಾರೆ. ಈ ವೇಳೆ ಮಹಿಳೆಯರು, ಕಾರ್ಮಿಕರು, ಆಟೋ ಚಾಲಕರು ಹೀಗೆ ಪ್ರತ್ಯೇಕವಾಗಿ ಜನರನ್ನ ಗುರುತಿಸಿ ಅವರೆಲ್ಲರನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಹಿಳೆಯರಿಗಾಗಿ ಬಿಜೆಪಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಸೇರಿದ್ದ ನಾರಿ ಶಕ್ತಿ ತಮಿಳುನಾಡಿನಲ್ಲಿ ಹೊಸ ಇತಿಹಾಸ ಬರೆಯಲಿದೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಮಧುರವಾಯಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ಮಹಿಳಾ ಸಂಘದ ಕಾರ್ಯಕ್ರಮದಲ್ಲಿ ಸೇರಿದ್ದ ಮಹಿಳೆಯರನ್ನ ಕಂಡು ಸ್ವತಃ ಅಣ್ಣಾಮಲೈ ಅಚ್ಚರಿಗೊಂಡಿದ್ದಾರೆ. ಅವರೆಲ್ಲರ ಬೆಂಬಲದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ಏನೆಲ್ಲ ಮಾಡಿದೆ ಅನ್ನೋದನ್ನ ಈ ವೇಳೆ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ತಮ್ಮ ತಾಯಿಯ ಆದರ್ಶಗಳನ್ನೇ ಪಾಲಿಸ್ತಾ ಬಂದಿದ್ದು, ಯಾವ ಯೋಜನೆ ಜಾರಿಗೆ ತಂದರೂ ಸ್ತ್ರೀ ಶಕ್ತಿಯನ್ನ ನೆನಪಿನಲ್ಲಿಟ್ಟುಕೊಂಡೇ ತಂದಿದ್ದಾರೆ. ಪಾರದರ್ಶಕ ಆಡಳಿತ ನೀಡೋದರ ಜೊತೆಗೆ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತಹ ಯೋಜನೆಗಳನ್ನೇ ಜಾರಿಗೆ ತರ್ತಾ ಇದ್ದಾರೆ. 24 ವರ್ಷಗಳ ಆಡಳಿತದ ಅನುಭವ ಇರೋ ಪ್ರಧಾನಿ ಮೋದಿ ಅವರು 14 ವರ್ಷ ಗುಜರಾತ್ ಸಿಎಂ ಆಗಿ ಹಾಗೂ 10 ವರ್ಷದಿಂದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 1990ರಲ್ಲಿ ಏಕತಾ ಯಾತ್ರೆ ನಡೆಸುವಾಗಲೂ ಮೋದಿಗೆ ಉಗ್ರರ ಬೆದರಿಕೆ ಇತ್ತು. ಆದ್ರೆ ಈ ಬಗ್ಗೆ ಅವರ ತಾಯಿ ಹೆದರದೆ ಮಗನ ಬೆನ್ನಿಗೆ ನಿಂತರು. ಆ ಧೈರ್ಯವೇ ಮೋದಿಗೆ ಕಾಶ್ಮೀರದಲ್ಲಿ ಅಂದು ತಿರಂಗ ಹಾರಿಸೋ ಶಕ್ತಿ ನೀಡಿತು. ಸ್ತ್ರೀ ಶಕ್ತಿ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಈ ಮೂಲಕ ಹೇಳ್ತಾರೆ ಅಣ್ಣಾಮಲೈ. ಅಲ್ಲದೆ ಮಹಿಳೆಯರ ಬದ್ಧತೆ ಬಗ್ಗೆ ಮಾತನಾಡುವಾಗಲೂ ಪ್ರಧಾನಿ ಮೋದಿ ತಾಯಿಯ ಉದಾಹರಣೆ ತೆಗೆದುಕೊಳ್ಳೋ ಅಣ್ಣಾಮಲೈ, ಪುತ್ರ ದೇಶಕ್ಕೆ ಪ್ರಧಾನಿಯಾಗಿದ್ರು ಸರ್ಕಾರಿ ಬಂಗಲೆಯಲ್ಲಿ ಉಳಿಯದೆ ಹೀರಾಬೆನ್ ಅವರು ಗುಜರಾತ್ನ ತಮ್ಮ ನಿವಾಸದಲ್ಲೇ ಜೀವಿಸ್ತಾ ಇದ್ರು. ಇದು ಪ್ರಧಾನಿ ಮೋದಿ ಅವರ ಲಕ್ಷ್ಯ ಕುಟುಂಬದ ಮೇಲೆ ಅಲ್ಲದೆ ದೇಶದ ಮೇಲೆ ಇತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಇನ್ನು ಹೆಣ್ಣು ಮಗು ಹುಟ್ಟಿದ್ರೆ ಚಿನ್ನದ ಉಂಗುರ, ಟಿವಿ ಕೊಡ್ತೀವಿ ಅನ್ನೋ ಪ್ರಾದೇಶಿಕ ಪಕ್ಷಗಳ ಆಫರ್ ಇದ್ದ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಕೊಟ್ಟಿದ್ದು ಏನು ಅನ್ನೋದನ್ನ ಬಿಚ್ಚಿಡ್ತಾ ಇದೆ ಅಣ್ಣಾಮಲೈ ನೇತೃತ್ವದ ಬಿಜೆಪಿ. ಕೇಂದ್ರದ ಯೋಜನೆಗಳನ್ನ ಮನವರಿಕೆ ಮಾಡ್ತಾ ಇರೋ ಅಣ್ಣಾಮಲೈ ಪ್ರತಿ ಹಂತದಲ್ಲೂ ಮಹಿಳೆಯರಿಗೆ ಮೋದಿ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಅನ್ನೋದನ್ನ ತಿಳಿಸ್ತಾರೆ. ಗರ್ಭಿಣಿ ಆಗ್ತಾ ಇದ್ದಂತೆ 1,000, 6 ತಿಂಗಳಾಗ್ತಾ ಇದ್ದಂತೆ 2,000, ಹೆರಿಗೆ ಆದ ತಕ್ಷಣ 2,000, ಹೀಗೆ ಕೇಂದ್ರ ಸರ್ಕಾರ 5,000 ರು ಹಣವನ್ನ ಗರ್ಭಿಣಿಯರಿಗೆ ನೀಡ್ತಾ ಇದೆ. 2014ರಿಂದಲೂ ಇಲ್ಲಿಯವರೆಗೆ ಉಜ್ವಲ ಯೋಜನೆ ಮೂಲಕ 64% ಮನೆಗಳಿಗೆ ಗ್ಯಾಸ್ ಕನೆಕ್ಷನ್ ನೀಡಲಾಗಿದೆ. ಪ್ರತಿ ಸಿಲಿಂಡರ್ಗೆ 300 ರುಗಳ ವಿಶೇಷ ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾರೆ. ಅಲ್ಲದೆ ಸೂಕ್ತ ಟಾಯ್ಲೆಟ್ ವ್ಯವಸ್ಥೆ ಇಲ್ಲದೆ ಮಹಿಳೆಯರು ಪರದಾಡೋ ಪರಿಸ್ಥಿತಿ ಇತ್ತು. ಆದ್ರೆ ಮೋದಿ ಆಡಳಿತದಲ್ಲಿ ದೇಶಾದ್ಯಂತ ಬರೋಬ್ಬರಿ 11 ಕೋಟಿ ಟಾಯ್ಲೆಟ್ ಗಳನ್ನ ನಿರ್ಮಿಸಲಾಗಿದ್ದು, ಆ ಪೈಕಿ ತಮಿಳುನಾಡಿನಲ್ಲೇ 55 ಲಕ್ಷ ಟಾಯ್ಲೆಟ್ ಗಳನ್ನ ಕೇಂದ್ರ ಸರ್ಕಾರ ಕಟ್ಟಿಸಿದೆ ಅನ್ನೋ ಮೂಲಕ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಅಲ್ಲದೆ ಕಳೆದ 67 ವರ್ಷಗಳಲ್ಲಿ ಮಹಿಳೆಯರ ಹೆಸರಲ್ಲಿ ಕೇವಲ 3% ಮಾತ್ರ ಸ್ಥಿರಾಸ್ತಿ ಇತ್ತು. ಆದ್ರೆ ಮೋದಿ ಸರ್ಕಾರ ನಿರ್ಮಿಸಿದ ಮನೆಗಳಲ್ಲಿ 95% ಮನೆಗಳ ಮಾಲೀಕತ್ವ ಮಹಿಳೆಯರ ಹೆಸರಲ್ಲಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ಬೇರೆ ಪಕ್ಷ ಹಾಗೂ ಬಿಜೆಪಿ ನಡುವೆ ಇರೋ ವ್ಯತ್ಯಾಸವನ್ನ ಹಿಡಿರೋ ಅಣ್ಣಾಮಲೈ, ಬಿಜೆಪಿ ಡಿಎಂಕೆ ರೀತಿಯಲ್ಲಿ ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಟೀಕಿಸಿದ್ರು. ಅಲ್ಲದೆ ಪ್ರಧಾನಿ ಮೋದಿ ಸಾಮಾನ್ಯ ಕುಟುಂಬದಿಂದ ಬಂದ ಹೆಣ್ಣು ಮಗಳಿಗೂ ಆದ್ಯತೆ ನೀಡ್ತಾ ಇದ್ದಾರೆ. ಚುನಾವಣೆಯಲ್ಲಿ 33% ಮಹಿಳೆಯರ ಮೀಸಲಾತಿಗೆ ಬಿಲ್ ಪಾಸ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಆಡಳಿತದಲ್ಲಿ ಮಹಿಳೆಯರಿಗೆ ಎಂತೆಂಥ ಸ್ಥಾನಮಾನ ಸಿಕ್ಕಿದೆ ಅನ್ನೋದಕ್ಕೆ ಕಣ್ಮುಂದೆಯೇ ಉದಾಹರಣೆಗಳಿವೆ. ಕಳೆದ 67 ವರ್ಷಗಳಲ್ಲಿ ಮಹಿಳೆಯರನ್ನ ರಾಜಕೀಯದಿಂದ ದೂರ ಇಡೋದ್ರಲ್ಲಿ ಇಲ್ಲಿ ವಿಪಕ್ಷಗಳು ಒಗ್ಗಟ್ಟಾಗಿದ್ವು ಅಂತ ಟೀಕಿಸಿದ್ರು. ಈ ಮೂಲಕ ರಿಯಾಲಿಟಿ ಏನು ಅನ್ನೋದನ್ನ ಮಹಿಳೆಯರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ.
ಈ ಎಲ್ಲಾ ಬದಲಾವಣೆಗಳನ್ನ ಗಮನಿಸ್ತಾ ಇರೋ ಸ್ತ್ರೀಯರು ಅಣ್ಣಾಮಲೈ ಬೆನ್ನಿಗೆ ನಿಂತು ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಸಾಧನೆಗೈದ ಹೆಣ್ಣು ಮಕ್ಕಳನ್ನ ಗೌರವಿಸುವ ಮೂಲಕ ಪ್ರೋತ್ಸಾಹ ನೀಡೋ ಕೆಲಸ ಮಾಡ್ತಾ ಇದ್ದಾರೆ ಅಣ್ಣಾಮಲೈ. ಒಂದು ಕಡೆ ಮಹಿಳೆಯರು ಒಗ್ಗೂಡ್ತಾ ಇದ್ರೆ ಇನ್ನೊಂದು ಕಡೆ ಆಟೋ ಚಾಲಕರ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೇ ತಡ ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಬೆಂಬಲ ಸೂಚಿಸುತ್ತಾರೆ. ಈ ಸಮಾವೇಶದಲ್ಲಿ ಡಿಎಂಕೆ ಆಡಳಿತದ ಬಗ್ಗೆ ಆಕ್ಷೇಪ ಹೊರಹಾಕುವ ಅಣ್ಣಾಮಲೈ ಡಿಎಂಕೆಯಿಂದ ಜನರಿಗೆ ಏನೇನೆಲ್ಲ ಅನ್ಯಾಯ ಆಗಿದೆ ಅನ್ನೋದರ ಬಗ್ಗೆ ಆರೋಪ ಮಾಡ್ತಾ ಹೋಗ್ತಾರೆ. ಚೆನ್ನೈನಂತ ಸಿಟಿಯಲ್ಲಿ ಇಂದು ಒಳ್ಳೆ ರೋಡ್ಗಳಿಲ್ಲ, ಶುದ್ಧ ಕುಡಿಯೋ ನೀರಿಲ್ಲ, ಆರೋಗ್ಯದ ವಿಚಾರದಲ್ಲಿ ಯಾವ ಇಂಪ್ರೂವ್ಮೆಂಟ್ ಕೂಡ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಒಂದೇ ಫ್ಯಾಮಿಲಿಯ 4-5 ಜನರು ಎಂಪಿ ಆಗಿ ಕುಳಿತಿರೋದು. ಬಡವರ ಕಷ್ಟಗಳು ಅವರಿಗೆ ಹೇಗೆ ಅರ್ಥ ಆಗುತ್ತೆ ಅನ್ನೋ ಮೂಲಕ ಡಿಎಂಕೆ ಫ್ಯಾಮಿಲಿ ಪಾಲಿಟಿಕ್ಸ್ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾರೆ ಅಣ್ಣಾಮಲೈ. ಇನ್ನು ತಮಿಳುನಾಡು ಪ್ರವಾಹದ ಸಂದರ್ಭದಲ್ಲೂ ಜನಗಳ ಕೈ ಹಿಡಿದಿದ್ದು ಕೇಂದ್ರ ಸರ್ಕಾರ. ಸುಮಾರು 10,500 ರು ಪರಿಹಾರವನ್ನ ಪ್ರವಾಹದಿಂದ ನಷ್ಟ ಆದವರಿಗೆ ಕೇಂದ್ರದಿಂದ ನೀಡಲಾಯಿತು. ತಮಿಳುನಾಡು ಬಿಜೆಪಿ ಡಿಎಂಕೆ ಸರ್ಕಾರಕ್ಕೆ 10,000 ನೀಡಿ ಅಂತ ಮನವಿ ಮಾಡಿತ್ತು. ಆದರೆ ಅವರು ನೀಡಿದ್ದು ಕೇವಲ 6,000. ಪ್ರವಾಹದಲ್ಲೂ ತಮಿಳುನಾಡು ಜನರ ಕೈ ಹಿಡಿದಿದ್ದು ಮೋದಿ ಸರ್ಕಾರ ಅಂತ ತಿಳಿಸಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮಿಳುನಾಡು ರಾಜಕಾರಣವನ್ನೇ ಉದಾಹರಣೆ ತೆಗೆದುಕೊಂಡು ಜನರಿಗೆ ಅರಿವು ಮೂಡಿಸ್ತಾ ಇದ್ದಾರೆ ಅಣ್ಣಾಮಲೈ. ತಮಿಳುನಾಡಿನ ಜನಪ್ರಿಯ ಸಿಎಂಗಳಾದ ಕಾಮರಾಜ್ ಹಾಗೂ ಎಂಜಿಆರ್ ಬಡತನದಿಂದ ಬೆಳೆದು ಬಂದಿದ್ದರಿಂದ ಉತ್ತಮ ಆಡಳಿತವನ್ನ ನೀಡಿದರು. ಅದೇ ರೀತಿ ಪ್ರಧಾನಿ ಮೋದಿಯು ಕೂಡ ಬಡತನದಿಂದ ಬಂದಿರೋದ್ರಿಂದ ಸಾಮಾನ್ಯ ಜನರ ಕಷ್ಟಗಳು ಏನು ಅನ್ನೋದು ಅವರಿಗೆ ಗೊತ್ತಿದೆ. ಹೀಗಾಗಿ ಇಂದು ಇಷ್ಟು ಉತ್ತಮ ಆಡಳಿತ ನೀಡ್ತಾ ಇದ್ದಾರೆ ಅಂತ ತಿಳಿಸಿದ್ರು. ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಮ ಮಂದಿರದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದ ಡಿಎಂಕೆ ನಾಯಕರಿಗೆ ಉದಾಹರಣೆ ಸಮೇತ ಟಕ್ಕರ್ ನೀಡಿದ್ರು ಅಣ್ಣಾಮಲೈ. ಸ್ಟೇಟ್ ಬ್ಯಾಂಕ್ ನಡೆಸಿರೋ ಅಧ್ಯಯನದ ಪ್ರಕಾರ ರಾಮ ಮಂದಿರದಿಂದ ಉತ್ತರ ಪ್ರದೇಶಕ್ಕೆ ಮುಂದಿನ ಆರ್ಥಿಕ ವರ್ಷದಲ್ಲಿ 4 ಲಕ್ಷ ಕೋಟಿ ರು ಆದಾಯ ಹರಿದು ಬರ್ತಾ ಇದೆ. ಇದರಿಂದ ಕೇವಲ ತೆರಿಗೆ ಆದಾಯವೇ ಸುಮಾರು 25,000 ಕೋಟಿ ರು ಬರ್ತಾ ಇದೆ. ಆದರೆ ತಮಿಳುನಾಡಲ್ಲಿ ಚಾರಿಟಿ ಡಿಪಾರ್ಟ್ಮೆಂಟ್ ಈ ರೀತಿ ಆದಾಯ ಬರೋದನ್ನ ತಪ್ಪಿಸಿ ತಮಿಳುನಾಡು ಜನತೆಗೆ ಅನ್ಯಾಯ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇಗುಲಗಳಿವೆ. ಆದ್ರೆ ದೇವಸ್ಥಾನಗಳ ಬಗ್ಗೆ ಬೈದು ಜನರ ದಿಕ್ಕು ತಪ್ಪಿಸೋ ಡಿಎಂಕೆ ಪಾರ್ಟಿ ತಮಿಳುನಾಡಿನ ದೇಗುಲಗಳನ್ನೆಲ್ಲ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಅದರಿಂದಲೂ ದೋಚುತ್ತಿದ್ದಾರೆ ಅಂತ ಆರೋಪಿಸುತ್ತಾರೆ. ಈ ಮೂಲಕ ಒಂದು ದೇವಸ್ಥಾನ ಅಭಿವೃದ್ಧಿ ಆದ್ರೆ ಅದರಿಂದ ಜನತೆಗೆ ಹೇಗೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ನಾವಾಗ್ಲೇ ಹೇಳಿದ ಹಾಗೆ ಒಂದು ಕಾಲದಲ್ಲಿ ಜನರೇ ಇಲ್ಲದೆ ಖಾಲಿ ಹೊಡಿತಾ ಇದ್ದ ಬಿಜೆಪಿ ಸಮಾವೇಶಗಳಲ್ಲಿ ಇಂದು ಕಾಲು ಹಾಕೋಕು ಜಾಗ ಸಾಕಾಗ್ತಿಲ್ಲ ಅಂತ. ಇದೆಲ್ಲದಕ್ಕಿಂತ ದೊಡ್ಡ ಸಮಾವೇಶ ಅಂದ್ರೆ ಅದು ಎನ್ ಮಕ್ಕಳ ಪಾದಯಾತ್ರೆಯ ಸಮಾರೋಪ ಸಮಾರಂಭ. ಅಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಬರೋಬ್ಬರಿ 10 ಲಕ್ಷ ಜನರನ್ನ ಸೇರಿಸುವುದಕ್ಕೆ ದೊಡ್ಡ ಮಟ್ಟದ ಪ್ಲಾನ್ ನಡೀತಾ ಇದೆ. ಆ ದಿನ ತಮಿಳುನಾಡಿನಲ್ಲಿ ಬಿಜೆಪಿ ಭವಿಷ್ಯ ಏನು ಅನ್ನೋದರ ಜೊತೆಗೆ ವಿಪಕ್ಷಗಳ ಕತೆ ಏನು ಅನ್ನೋದರ ಕ್ಲಿಯರ್ ಪಿಕ್ಚರ್ ಸಿಗಲಿದೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಒಟ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಯಾವೆಲ್ಲ ವಿಷಯಗಳು ಕಾರಣವಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇದೆಲ್ಲ ಅಣ್ಣಾಮಲೈ ಕೈ ಹಿಡಿಯುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.